ಗೊತ್ತಿದ್ದು ಗೊತ್ತಿಲ್ಲದೇ ತಪ್ಪು ಮಾತಾಡ್ತೀರಿ. ಅದ್ರ ಬಗ್ಗೆ ಕೆಲವೊಂದು ನಮ್ಮ ಸಿ ಪಿ ಐ ಸಾಹೇಬರು, ಮಾನ್ಯ ಸಿ ಪಿ ಐ ಸಾಹೇಬರು, ಗೌಸ್ ಸಾಹೇಬರು ಅಂತ ಅವರೊಂದು ನಿಮಗೆ ಇದು ಒಂದು ಚೇರ್ ಮಾಡ್ಸಕ್ಕೆ ಎಲ್ಲ ಬಡಾವಣೆ ಪೊಲೀಸ್ ಠಾಣೆ ಸಾರ್ವಜನಿಕರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಕ್ಕಳೇ, ನೋಡಿ ಈ ದಿನ ನೀವು ಆ 3 ಜನ ಹೆಣ್ಮಕ್ಳನ್ನ ನೀವೇ ರಕ್ಷಣೆ ಮಾಡಿ ಕರ್ಕೊಂಡ್ಬಂದಿದ್ದೀರಾ? ಇಲ್ಲ, ನೀವು ಬೇರೆ ಯಾವ ಕೇಸ್ಗಳನ್ನ ಬೇರೆ ಬೇರೆ ಕೆಲಸಕ್ಕೆ ನೀವು ಪೊಲೀಸ್ ಠಾಣೆಗೆ ಬಂದಿದ್ದೀರಾ. ನಮ್ಮ ಏರಿಯಾದ ಜನಗಳೇ ಇದ್ದೀರಾ ನೀವು. ಹಾಗಾಗಿ ನಮ್ಮ ಸ್ಟೇಷನಿಗೆ ನೀವು ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಬಂದಿದ್ದೀರಾ. ಜೊತೆಗೆ ನಾವು ಸಣ್ಣ ಕೂತ್ಕೊಳ್ಳೋಣ. ಬಂಗಾರದ ಬೆಲೆ ಜಾಸ್ತಿ ಆಗಿದೆ. ಡೈರೆಕ್ಟ್ ಪಾಯಿಂಟಿಗೆ ಬಂದ್ಬಿಡ್ತೀವಿ, ಸುತ್ತು ಹೊಡೆದು ನಿಮ್ಮ ಟೈಮ್ ವೇಸ್ಟ್ ಮಾಡೋಣ. ಬಂಗಾರದ ರೇಟ್ ಜಾಸ್ತಿ ಆಗಿದೆ. 1 ತೊಲೆಗೆ 1,28,000 30,000 ಆಭರಣ ಬಂಗಾರ ಇದೆ. ಅಂದರೆ ಈ ಚೈನ್ ಮೀನು ಉಂಗುರ ಮಾಡ್ತಿಲ್ಲ ಆ ಬಂಗಾರ. ಗಟ್ಟಿ ಬಂಗಾರ 1.5 ಲಕ್ಷ ಮೇಲೆ ಇದೆ. ಸೊ ಎಲ್ಲಿ ಬೇಕಲ್ಲಿ ಕಳ್ಳರು ಮೋಸ ಮಾಡಲಿಕ್ಕೆ ನಂಬಿಸಿ ಮೋಸ ಮಾಡೋಂಥವ್ರು ಭಾಳ ಜನ ಇದೆ. ಇನ್ನು ನೀವು ಮನೆಗಳು ಬೀಗ ಹಾಕೊಂಡು ಎಲ್ಲಾದರೂ ಬೇರೆ ಕಡೆ ಹೋದಾಗ, ಬಜಾರ್ ಹೋದಾಗ, ಇಲ್ಲ ಯಾವುದಾದ್ರೂ ಸಂತೆಗೆ, ಹಬ್ಬ ಹರಿದಿನಕ್ಕೆ, ಮದುವೆಗೆ, ಜಾತ್ರೆಗೆ ಹೋದಾಗ ನೀವೇನು ಮಾಡ್ತೀರಿ? ಏನಾಗುತ್ತೆ? ಯಾವಾಗಲೂ ದೊಡ್ಡ ಬೀಗ ಹಾಕೊಡ್ತೀನಿ, ಏನಾಗಲ್ಲ. ನೀವು ಎಂಥದೇ ಬೀಗ ಹಾಕಿದ್ರು ಬೀಗ ಹೊಡೆದು ಕಳ್ತನ ಮಾಡೋಂಥ ಜನ ಕಳ್ಳರು ಈಗ ಇದ್ದಾರೆ, ಆಗಿದ್ದಾರೆ, ನಮ್ಮಲ್ಲಿ ಕಳ್ತನಗಳಾಗಿದೆ. ಹಾಗಾಗಿ ದಯಮಾಡಿ ಪೊಲೀಸ್ ಇಲಾಖೆ ಒಂದು ಹೊಸ ಕಾರ್ಯಕ್ರಮ ಮಾಡಿದೆ. ಇಂಗ್ಲಿಷ್ ಅಕ್ಷರಗಳಲ್ಲಿ LHBS ಅಂತ, ಇಂಗ್ಲಿಷ್ ಅಕ್ಷರಗಳಲ್ಲಿ LHTBS ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಲಾಕರ್ ಹೌಸ್ ಬ್ರೀಡ್ ಸಿಸ್ಟಮ್ ಅಂತ. ಅಂದರೆ ಬೀಗ ಹಾಕಿದ ಮನೆಗಳ ಗಸ್ತಿನ ಉಸ್ತುವಾರಿ ವ್ಯವಸ್ಥೆಯನ್ನು. ಮನೆಗೆ ಜನ ಇರ್ತಾರೆ, ಪೊಲೀಸರು ಟಿಪ್ಪಿ ಹೊಡ್ಕೊಂಡು ಬರ್ತಾರೆ, ಸುತ್ತಾಡ್ತಾರೆ, ನಿಮ್ಮನ್ನು ಎಚ್ಚರ ಮಾಡ್ತಾರೆ, ಕಳ್ತನ ಆಗ್ಲಾರ್ದು ನೋಡ್ಕೊಂತಾರೆ. ಅದು ಒಂದು ವಿಧಾನ. ಇನ್ನೊಂದು ವಿಧಾನ, ಮನೆಗೆ ಯಾರೂ ಇಲ್ಲ, ಅವಾಗ ನೀವು ಮನೆ ಖಾಲಿ ಬಿಟ್ಟು ಹೋದಾಗ ಯಾರು ಇಲ್ಲದೆ ನಿಮ್ಮ ವಸ್ತುಗಳು ಬಿಟ್ಟಿರ್ತೀರಿ. TV ಇರ್ತದೆ ಮನೆಯಲ್ಲಿ, ಫ್ರಿಡ್ಜ್ ಇರ್ತದೆ, ಅಥವಾ ಏನಾದರೂ ದೇವ್ರ ಮೂರ್ತಿ ಇರ್ಬೋದು, ಅಥವಾ ಏನಾದರೂ ಕಾಸ್ಟ್ಲಿ ಏನಾದರೂ ಬಿಟ್ಟೋಗಿರೋ ಸಾಮಾನುಗಳು. ಅವಾಗ ಏನು ರಕ್ಷಣೆ ಅಂದರೆ ಅದಕ್ಕೆ ಈ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ಪೊಲೀಸಿಂದ ಪರಿಚಯಿಸಿದೆ. ಇದೇನು ವ್ಯವಸ್ಥೆ ಅಂದರೆ, ನಿಮಗೆ ನಾವು ಫೋನ್ ನಂಬರ್ ಕೊಡ್ತೀವಿ, ಪೊಲೀಸ್ ಕಂಟ್ರೋಲ್ ರೂಮ್. ನಾನು ಹೇಳ್ತೀನಿ, ನನ್ನ ಮಾತಿನ ಕೊನೆಯಲ್ಲಿ ನಂಬರ್ ಹೇಳ್ತೀನಿ. ಆ ಫೋನ್ ನಂಬರ್ಗೆ ನೀವು ಮಾತಾಡಿ, ಸರ್ ನಮ್ಮ ಮನೆ MJ ನಗರದ ಇಂಥ ಕ್ರಾಸಲ್ಲಿ ಇಂಥ ದೇವಸ್ಥಾನ ಪಕ್ಕದಲ್ಲಿ ಇದೆ, ಅಥವಾ ಕಲ್ವಾದಿಕೇರಿಯಲ್ಲಿ ಇಂಥ ಕಡೆ ನಮ್ಮ ಮನೆ ಇದೆ, ನಾವು 3 ದಿನ ಜಾತ್ರೆಗೆ ಹೋಗ್ತಾ ಇದ್ದೀವಿ, ಅಥವಾ 3 ದಿನ ನಾವು ಮದುವೆಗೆ ಹೋಗ್ತಾ ಇದ್ದೀವಿ ಅಂದಾಗ ನಾವು ಅದನ್ನು ಬರ್ಕೊಳ್ತೇವೆ. ಪೊಲೀಸ್ ಕಂಟ್ರೋಲ್ ರೂಮಲ್ಲಿ SP ಆಫೀಸಲ್ಲಿ ಇರ್ತದೆ ಅದು. ಅವ್ರು ಬರ್ಕೊಂಡು ಏನು ಮಾಡ್ತಾರೆ, ನಮಗೆ ಅದ್ರ ಮಾಹಿತಿ ಕೊಡ್ತಾರೆ. ಯಾವ ಪೊಲೀಸ್ ಠಾಣೆ ಸ್ಥಳದಲ್ಲಿ ನೀವು ಇರ್ತೀರಿ, ಬಹುಶಃ ನೀವು ನಮ್ಮ ಏರಿಯಾದ ಜನಗಳು, ನಮ್ಮ ಸ್ಟೇಷನ್ಗೆ ಅವ್ರು ಮಾಹಿತಿ ಕೊಡ್ತಾರೆ. ಈ ಥರ ಮನೆ ಬೀಗ ಹಾಕಿ ಹೋಗಿದ್ದಾರೆ, ನೀವು ಅದನ್ನು ಚೆಕ್ ಮಾಡಿ ಅಂತ. ನಾವೇನು ಮಾಡ್ತೀವಿ, ಪ್ರತಿ ರಾತ್ರಿ 3 ಸಾರಿ ಚೆಕ್ ಮಾಡ್ತೀವಿ. ಸರಿ, ಆ ಮನೇನ ಬೇರೆ ಬೇರೆ ಟೈಮಲ್ಲಿ 3 ಸಾರಿ ಚೆಕ್ ಮಾಡ್ತೀವಿ. ಅಂದರೆ ಕಳ್ಳರು ಯಾರು ಬರಲಾರ್ದಂಗೆ, ಕಳ್ತನ ಆಗ್ಲಾರ್ದಂಗೆ ನಾವು ನಿಗಾ ಇಡ್ತೀವಿ. ಹಗಲೊತ್ತು ನಮ್ಮ ಪೊಲೀಸರು ಹೋದಾಗ ಅವರು ನೋಡ್ತಾರೆ, ಚೆಕ್ ಮಾಡ್ತಾರೆ. ಸೊ ಈ ವ್ಯವಸ್ಥೆನ ಹೊಸದಾಗಿ ಪೊಲೀಸರು ಪರಿಚಯ ಮಾಡಿದ್ದಾರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ. ಇದು ಬಿಟ್ಟು ಈ ಸಣ್ಣ ಪುಟ್ಟ ಈ ನಮ್ಮ ಮಧ್ಯಮ ವರ್ಗದ ಜನ, ಅಥವಾ ನಾವು ಬಡವರು ಅಥವಾ ಮಧ್ಯಮ ವರ್ಗದ ಜನ ಅಂದರೆ ಆಟೋ ಡ್ರೈವರ್ಗಳು, ಕಾರ್ಮಿಕರು, ಲಾರಿ ಡ್ರೈವರ್ಗಳು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕೋರು, ಈ ಮಧ್ಯಮ ವರ್ಗದ ಮತ್ತು ಬಡ ಜನತೆ ಏನು ವಾಸಿಸ್ತಾರೆ, ಅಲ್ಲಿ ಹೊಸ ಸ್ಕೀಮ್ ನಡೀತಾರೆ. ಏನಂತ, ಡೈಲಿ ಇಷ್ಟು ಕಟ್ಟಿ ತಿಂಗಳಿಗೆ ಇಷ್ಟು ಕೊಡ್ತೀವಿ, ಅಥವಾ ಇಷ್ಟು ಕಟ್ಟಿದ್ರೆ ಡಬಲ್ ಆಗ್ತಾವ 6 ತಿಂಗಳಿಗೆ, 1 ವರ್ಷಕ್ಕೆ ಡಬಲ್ ಕೊಡ್ತೀವಿ, ಅಥವಾ 5 ವರ್ಷಕ್ಕೆ ಡಬಲ್ ಕೊಡ್ತೀವಿ. ಇಂಥ ಸ್ಕೀಮ್ಗಳನ್ನು ನಂಬಿಕೆ ಮಾಡಿ. ಅದಕ್ಕೆ ಅಂತ ನೀವೇನಾದರೂ ಕಷ್ಟಪಟ್ಟು ದುಡಿದಂಥ ದುಡ್ಡನ್ನು ಉಳಿಸಿ ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಮಕ್ಕಳು ಓದಿಗಾಗಿ ಏನಾದರೂ ಇಟ್ಕೋಬೇಕಂತ ನಿಮ್ಮ ಮನಸ್ಸಿರ್ತದೆ. ಅವರಪ್ಪ ಉಳಿಸ್ಬೇಕು, ಮಕ್ಕಳನ್ನ ಓದಿಸ್ಬೇಕು ನಾಳೆ, ಅಥವಾ ಏನಾದರೂ ಕಾಯಿಲೆ ಕಸಾಲೆ ಬಂದು ಅದಕ್ಕೆ ಬೇರೆಯವ್ರ ಕೈ ಚಾಚಬಾರ್ದು, ನಾವೇ ತೋರಿಸ್ಕೋಬೇಕು ಅಂತೇಳಿ ನೀವು ಸ್ವಲ್ಪ ಹಣವನ್ನು ಉಳಿತಾಯ ಮಾಡ್ತೀವಿ. ಆ ಉಳಿತಾಯದ ಹಣನ
ಈ ತರದ ರಾಕ್ಷಸ ಕೈಯಲ್ಲಿ ಕೊಡಬೇಡಿ. ಈ ಡಬಲ್ ಮಾಡ್ತೀವಿ, ಟ್ರಿಬಲ್ ಮಾಡ್ತೀವಿ ಅಂತ ಸಾಧ್ಯನೇ ಇಲ್ಲ, ಮಾಡಲ್ಲ. ಲಾಸ್ಟಿಗೆ ಅವ್ರು ಕೈ ಎತ್ಕೊಂಡು ಬೀಗ ಹಾಕೊಂಡು ಹೋಗ್ಬಿಡ್ತಾರೆ, ದುಡ್ಡೆಲ್ಲ ತಗೊಂಡು. ಆಮೇಲೆ ನಮ್ಮ ಹತ್ರ ಬರ್ತೀವಿ, ಸರ್ 25,000 ಕಟ್ಟಿದೆ ನಮ್ಮ ಮಗಳನ್ನ ಕಾಲೇಜಿಗೆ ಕಳಿಸ್ಲಿಕ್ಕೆ, ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ, ಚೀಟಿ ಕೊಟ್ಟಿದ್ದೆ. ಇಂಥವ್ರು ನಮ್ಮ ಹತ್ರ ಬಹಳ ದಿನ ಬಂದಿದ್ದಾರೆ. ಅದಕ್ಕೆ ಹೇಳ್ತಾ ಇದೀವಿ, ಇಂಥ ಸ್ಕೀಮ್ಗಳನ್ನು ದಯಮಾಡಿ ನಂಬಕ್ಕೆ ಹೋಗ್ಬೇಡಿ. ನೀವು ಎಲ್ಲಿ ಮತ್ತೆ ಉಳಿತಾಯ ಮಾಡಬೇಕು? ಪೋಸ್ಟ್ ಆಫೀಸಲ್ಲಿ ಉಳಿತಾಯದ ಒಳ್ಳೊಳ್ಳೆ ಸ್ಕೀಮ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಸರ್ಕಾರ, ಭಾರತ ಸರ್ಕಾರದಲ್ಲಿ ಅಲ್ಲಿ ಯಾರು ಓಡೋಗಲ್ಲ. ನಿಮ್ಮ ಹಣ ಸೇಫ್ ಆಗಿರುತ್ತೆ. ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲಿ ಹಣವನ್ನು ಹಾಕಿ. ರಾಷ್ಟ್ರೀಕೃತ ಬ್ಯಾಂಕ್ಗಳಿದೆ, ಗೌರ್ಮೆಂಟ್ ಬ್ಯಾಂಕ್, SBI ಇದೆ, ಅದರಲ್ಲಿ ಹಾಕಿ. ಆಮೇಲೆ ಬೇರೆ ಬೇರೆ ಬ್ಯಾಂಕ್ಗಳಿದ್ದಾವೆ, ಅವ್ರ ಬ್ಯಾಂಕ್ನವ್ರು ಓಡೋಗಲ್ಲ. ಆ ಬ್ಯಾಂಕಲ್ಲಿ ನೀವು ಉಳಿತಾಯ ಖಾತೆಯನ್ನ ಒಂದು ಅಕೌಂಟ್ ಓಪನ್ ಮಾಡ್ತಾರೆ. ಆ ಹಣ ನೀವು ಎಷ್ಟಾದ್ರೂ ಹಾಕಿ ಅದರಲ್ಲಿ ಸೇಫ್ ಆಗಿ. ಆಮೇಲೆ ಕುಡಿತ ನೋಡ್ತಾ ಇದೀವಿ ನಾವು, ಕುಡಿದು ಹೆಂಡತಿ ಹೊಡೆಯೋದು, ಕುಡಿದು ತಂದೆ ತಾಯಿ ಹೊಡೆಯೋದು. ದಯಮಾಡಿ ಮಕ್ಕಳಿಗೆ ಕುಡಿತದಿಂದ ಉಳಿಸಿ. ಅವ್ರು ಏನ್ ಮಾಡ್ತಾರೆ ಅಂತ ಕಣ್ಣಲ್ಲಿ ನೋಡಿ. ಆಮೇಲೆ ಇನ್ನೂ ಸ್ವಲ್ಪ ಮುಂದುವರೆದು ಎಲ್ಲ ಅಕ್ಕಪಕ್ಕ ಕೂತಿಲ್ಲ, ಈಗ ಅವಮಾನ ಮಾಡ್ಬೇಕಂತ ಹೇಳ್ತಾ ಇಲ್ಲ, ಆಗ್ತಾ ಇರೋದು ಹೇಳ್ತಾರೆ. SSLC ಹೋಗ್ತಾ ಇರೋಂಥವು ಹೆಣ್ಮಕ್ಳು ಯಾರೋ ಹುಡುಗನ ಜೊತೆ ಹೋಗ್ಬಿಡ್ತಾರೆ. ಏನಂದ್ರೆ ಲವ್ ಆಗ್ತಾಯಿದ್ರು, ನೀವು ಮದುವೆ ಕಾಳಿ ಕಟ್ಕೊಂಡ್ಬಿಡ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು. ನಮ್ಮಲ್ಲಿ ಅಂತ ಒಂದು 2-3 ಕೇಸ್ ಆದವು. 16 ವರ್ಷ ಮಗು, 15 ವರ್ಷ 11 ತಿಂಗಳ ಬೇರೆ ಯಾರೋ ಹುಡುಗನ ಜೊತೆ ಹೋಗ್ತಾ ಇದ್ದಾರೆ. ಸರ್ಕಾರ ಒಂದು ಮಗುವಿನ ಪ್ರೌಢಾವಸ್ಥೆ ಅಂದ್ರೆ ಮದುವೆ ವಯಸ್ಸು ನಿರ್ಧಾರ ಮಾಡಿದೆ. ಏನಂತ, ಹೆಣ್ಮಕ್ಳಿಗೆ 18 ವರ್ಷ ಆಗಿರಲೇಬೇಕು. ಗಂಡಸಿಗೆ ಅಥವಾ ಗಂಡು ಮಗುವಿಗೆ ಯಾರು ಮದುವೆ ಆಗ್ಬೇಕಂತಿದೆ ಗಂಡಸವನಿಗೆ 21 ವರ್ಷ ಆಗಿರಲೇಬೇಕು. ಇದ್ರ ಕೆಳಗಡೆ ಇರುವಂತ ವಯಸ್ಸಲ್ಲಿ ಯಾರಿಗೆ ಮದುವೆ ಮಾಡಿದ್ರು ಅದ್ರ ಬಾಲ್ಯ ವಿವಾಹ ಅಂತ ಹೇಳ್ತೀವಿ. ಅದು ಕಾನೂನು ಪ್ರಕಾರ ಮದುವೆಗೆ ಮಾನ್ಯತೆ ಇಲ್ಲ. ಕೋರ್ಟಲ್ಲಿ ಹೋದ್ರೆ ಬಾಲ್ಯ ವಿವಾಹ ಅಂದ್ರೆ ಅಪರಾಧ ಮಾಡಿದ್ರಿ, ತಪ್ಪು ಮಾಡಿದ್ರಿ ಅಂತ ಶಿಕ್ಷೆ ಇದೆ. ಮದುವೆ ಮಾಡಿಸಿದವ್ರಿಗೆ ಶಿಕ್ಷೆ ಇದೆ, ಮದುವೆಗೆ ಸಹಾಯ ಮಾಡಿದವ್ರಿಗೂ ಶಿಕ್ಷೆ ಇದೆ. ಹಾಗಾಗಿ ಬಾಲ್ಯ ವಿವಾಹ ದಯಮಾಡಿ ಮಾಡಿಸ್ಬೇಡಿ. ಓದ್ತಾ ಇರೋ ಮಕ್ಕಳಿಗೆ ಸಡನ್ ಆಗಿ ಕರ್ಕೊಂಡ್ಬಂದು ಮದುವೆ ಮಾಡ್ತೀರಿ, ಅವ್ರಿಗಿನ್ನ ದೇಹ ಬೆಳವಣಿಗೆ ಆಗಿರಲ್ಲ. ನಾಳೆ ಆ ಮಗುವಿಗೆ ಆ ಹೆಣ್ಣು ಮಗಳಿಗೆ ಹೆರಿಗೆ ಸಮಯದಲ್ಲಿ ಸಮಸ್ಯೆ ಆಗ್ಬೋದು, ದೇಹ ಬೆಳೆದಿರಲ್ಲ, ಅಂಥವೆಲ್ಲ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಆಗ್ತದೆ. ಆದ ಕಾರಣ ದಯಮಾಡಿ ಬಾಲ್ಯ ವಿವಾಹ ಯಾರು ಸಪೋರ್ಟ್ ಮಾಡಕ್ಕೆ ಹೋಗಬೇಡಿ. ಆ ಥರ ಏನಾದರೂ ಇದ್ರೆ ನೀವು ಪೊಲೀಸ್ ಕಂಟ್ರೋಲ್ ಇಲ್ಲಾಂದ್ರೆ 1098 ನಂಬರ್ 1098 ಇವರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಡ್ತಾರೆ, ನಾವು ಬಂದು ನಿಲ್ಲಿಸ್ತೀವಿ. ಸೊ ಮಕ್ಕಳನ್ನ ಕಾಪಾಡ್ಕೊಳ್ಳಿ. ಯಾರು ಕಿರುಕುಳ ಕೊಡ್ತಾರೆ, ದಿನ ಕಿರುಕುಳ ಕೊಡೋನ್ ಜೊತೆ ಆ ಹೆಣ್ಮಗಳು ಹೋಗೇ ಬರ್ತಾರೆ, ಹೋಗಿ ಬಿಡು ಜೊತೆಗೆ. ಸೊ ಆ ಥರ ನಿಮ್ಮ ಓಣಿಯಲ್ಲಿ ಯಾರಾದರೂ ಕಿರುಕುಳ ಕೊಡುವಂಥ ಜನ ಇದ್ರೆ, ಯಾರಾದರೂ ಹುಡುಗರು ಆ ಥರ ಮಾಡೋರಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ, ಫೋನ್ ಮಾಡಿ ಹೇಳಿ. ನಿಮ್ಮ ಹೆಸರು ಹೇಳಲ್ಲ, ನನ್ನ ಹೆಸರು ಹೇಳ್ಬೇಡಿ ಸರ್, ಮತ್ತೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಟ್ರೆ ಅವ್ರು ನಮ್ಮ ಜೊತೆ ಜಗಳ ಮಾಡ್ತಾರೆ. ನಿಮ್ಮ ಹೆಸರನ್ನ ಹೇಳೋದಿಲ್ಲ, ಅದನ್ನ ಸೀಕ್ರೆಟ್ ಆಗಿರ್ತೀವಿ. ಮಾವು ಫೋನ್ ಮಾಡಿದ್ದ, ಇಲ್ಲ ಗಣೇಶ ಫೋನ್ ಮಾಡಿದ್ದ, ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಅಂತ ತಪ್ಪು ಕೆಲಸ ನಾವು ಮಾಡ್ತೀವಿ. ಬಟ್ ನೀವು ಹೇಳೋದ್ರಿಂದ ಏನಾಗ್ತದೆ, ಒಂದು ಹುಡುಗಿ ಜೀವನ ಉಳಿಸ್ಕೊಂಡು ಇಸ್ಪೆಕ್ಟು ಓಸಿಗಳು ನಿಮ್ಮಲ್ಲಿ ನಡೀತಾ ಇದ್ರೆ, ಇಸ್ಪೆಕ್ಟ್ ಆಡ್ತಾ ಇದ್ದಾರೆ ಜನ, ಕಷ್ಟಪಟ್ಟು ಬಂದಿದ್ದ ದುಡ್ಡನ್ನ ಯಾರೋ ಇಸ್ಪೆಕ್ಟ್ ಆಡಿ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಓಸಿ ಆಡ್ತಿದ್ರೆ ಅದೃಷ್ಟ, ಇವತ್ತು 10 ರೂಪಾಯಿ ಕಟ್ಟ, ನಾಳೆ 20 ರೂಪಾಯಿ ಕಟ್ಟ, ನಾಳೆ 30 ರೂಪಾಯಿ ಕಟ್ಟ, 3 ಸೇರಿಸಿ ಒಂದೇ ಸರಿ ಬರಲಿ ಅಂತ 50 ರೂಪಾಯಿ ಕಟ್ಟ. ದುಡಿಯೋದೆಷ್ಟು 300 ರೂಪಾಯಿ, ಅದ್ರಲ್ಲಿ 50 ರೂಪಾಯಿ ಓಸಿ ಆಡಿದ್ರೆ ನನಗೆ ಅಕ್ಕಿ ಬೇಳೆ ತಗೊಂಡು ಹೋಗೋದು ಯಾರು? ಕುಡಿದ್ರೆ ಅದರೊಳಗೆ ಮತ್ತೆ ಕುಡಿಯೋದು. ಸೊ ಇಂಥವು ನಿಮಗೆ ಗೊತ್ತಾದರೆ, ಯಾರು ನಿಮ್ಮ ಓಣಿಯಲ್ಲಿ ಓಸಿ ಬೆಳೀತಾರೆ, ಯಾರು ನಿಮ್ಮ ಓಣಿಯಲ್ಲಿ ಇಸ್ಪೆಕ್ಟ್ ಆಡಿಸ್ತಾರೆ ಅಂಥವ್ರ ಮಾಹಿತಿಯನ್ನು ದಯಮಾಡಿ ಪೊಲೀಸ್ ಸ್ಟೇಷನ್ ಕೊಡಿ.